ಅವರಿಗೆ ಬರೋಬ್ಬರಿ 91 ವರ್ಷ ವಯಸ್ಸು. ಇಳಿ ವಯಸ್ಸಿನಲ್ಲಿಯೂ ಭೂಮಿ ಪ್ರಕೃತಿಯ ಮೇಲೆಯೇ ಉಸಿರು. ತಾನು ಮಾಡುತ್ತಿದ್ದ ಆ ಯಾಗ ಮುಂದುವರಿಸಲೇಬೇಕು ಅನ್ನೋ ಹಠ. ಆದರೆ ಅವರ ಆಸೆಗೆ ಮಕ್ಕಳೇ ಶತ್ರುವಾಗ್ಬಿಟ್ಟಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬಿಳಿಯಂಗಿ ಕೇಸರಿ ಪಂಚೆ ಕೆದರಿರುವ ತಲೆ ಕೂದಲು, ಇಳಿ ವಯಸ್ಸಿನಲ್ಲೂ ರಸ್ತೆ ಬದಿ ಕುಳಿತು ಹೋರಾಟ, ಅದು ಕೂಡ ತನ್ನದೇ ಮಕ್ಕಳ ವಿರುದ್ಧ. ಇವರ ಹೆಸರು ವಿಠಲ್ ಆಚಾರ್ಯ. 92 ವರ್ಷದ ಈ ವಯೋವೃದ್ಧ ಚಿಕ್ಕಮಗಳೂರಿನ ಬಿಜೆಪಿಯ ಭೀಷ್ಮ ಎಂದೇ ಫೇಮಸ್. RSS ಕಟ್ಟಾಳು. ಸಣ್ಣ ವಯಸ್ಸಿಗೆ RSS ಸೇರಿ ಸಂಘಕ್ಕಾಗಿ ಜೀವ ತೆಗೆದ ಹಿರಿಜೀವ. ಬದುಕಿನಲ್ಲಿ 107 ಪ್ರಕೃತಿ ಯಜ್ಞ ಮಾಡಿರುವ ಈ ಜೀವಕ್ಕೆ ಈ ಯಜ್ಞ ನಿಲ್ಲಲೇಬಾರದು ಅನ್ನೋ ಭಯಕ್ಕೆ ಇವರು ಪ್ರಕೃತಿ ಯಜ್ಞ ನಿಲ್ಲಬಾರದು ಅಂತ ಬ್ಯಾಂಕಿನಲ್ಲಿ 25 ಲಕ್ಷ ಹಣ ಬಿಟ್ಟು ಪ್ರತಿ ವರ್ಷವೂ ಯಜ್ಞ ಮಾಡ್ತಿದ್ರಂತೆ. ಆದ್ರೆ ತಾನು ಸತ್ತ ನಂತರವೂ ಯಜ್ಞ ನಿಲ್ಲಬಾರದು ಅಂತ ಯಜ್ಞಕ್ಕೆ ಅಂತ ಒಂದು ಸೈಟ್ ಇಟ್ಟುಕೊಂಡಿದ್ರು. ಆ ಸೈಟ್ ಮಾರಿ ಅಥವಾ ಅದರಲ್ಲಿ ಕಾಂಪ್ಲೆಕ್ಸ್ ಕಟ್ಟಿ ಟ್ರಸ್ಟ್ ನಿರ್ಮಿಸಿ ಬಂದ ಹಣದಲ್ಲಿ ಯಜ್ಞ ನಡೆಸಬೇಕು ಅನ್ನೋದು ಇವರ ಬಯಕೆ. ಆದ್ರೆ ಇವರಿಗೆ ಹೆತ್ತ ಮಕ್ಕಳೇ ಮೋಸ ಮಾಡಿದ್ದಾರಂತೆ. ಆ ಒಂದು ಸೈಟನ್ನು ಮಾರಿ ಅಥವಾ ಏನಾಗಲೇ ಕಾಂಪ್ಲೆಕ್ಸ್ ಮಾಡಿ ಅದೇ ಬ್ಯಾಂಕಲ್ಲಿರುವ ದುಡ್ಡನ್ನು ಒಂದು ಚಾರಿಟಬಲ್ ಟ್ರಸ್ಟ್ ಮಾಡಬೇಕು ಅಂತ ಒಂದು 20-25 ಲಕ್ಷ ರೂಪಾಯಿ ಅಂದಾಜು ಒಟ್ಟು ಮಾಡಿ ಇಟ್ಟಿದ್ದೆ. ಅದರ ಬಡ್ಡಿಯಲ್ಲಿ ವರ್ಷ ಯಜ್ಞ ನಡಿಬೇಕು ಅಂತ. ಯಾಕಂದರೆ ಈಗಿನವರಿಗೆ ಅದರ ಬಗ್ಗೆ ಇಂಟ್ರೆಸ್ಟ್ ಇರೋದಿಲ್ಲ. ಅದರಲ್ಲಿ ಉತ್ಪತ್ತಿ ಆಗುವಂಥದ್ದು ನೀವು ಮಾಡಿ, ನಾನು ಮಾಡಿ, ಯಾರು ಮಾಡಿದ್ರು ಅದು ಎಲ್ಲರಿಗೂ ಆಗುತ್ತೆ. ಹೆತ್ತ ಮಕ್ಕಳೇ ಮೋಸ ಮಾಡಿದ್ದಾರೆ ಎಂದು ವೃದ್ಧ ವಿಠಲ್ ಆಚಾರ್ಯ ಮನನೊಂದಿದ್ದಾರೆ. ಮಕ್ಕಳ ಅನ್ನ ನನಗೆ ಬೇಡ ಅಂತ ಮನೆ ಮುಂದೆ ಏಕಾಂಗಿಯಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಇಳಿ ವಯಸ್ಸಿನಲ್ಲೂ ಪ್ರಕೃತಿ ಯಜ್ಞಕ್ಕಾಗಿ ಈ ವೃದ್ಧ ಜೀವ ಪ್ರತಿಭಟನೆ ಮಾಡ್ತಿರೋದು ಮಾತ್ರ ದುರಂತ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅವರಿಗೆ ಬರೋಬ್ಬರಿ 91 ವರ್ಷ ವಯಸ್ಸು. ಇಳಿ ವಯಸ್ಸಿನಲ್ಲಿಯೂ ಭೂಮಿ ಪ್ರಕೃತಿಯ ಮೇಲೆಯೇ ಉಸಿರು. ತಾನು ಮಾಡುತ್ತಿದ್ದ ಆ ಯಾಗ ಮುಂದುವರಿಸಲೇಬೇಕು ಅನ್ನೋ ಹಠ. ಆದರೆ ಅವರ ಆಸೆಗೆ ಮಕ್ಕಳೇ ಶತ್ರುವಾಗ್ಬಿಟ್ಟಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬಿಳಿಯಂಗಿ ಕೇಸರಿ ಪಂಚೆ ಕೆದರಿರುವ ತಲೆ ಕೂದಲು, ಇಳಿ ವಯಸ್ಸಿನಲ್ಲೂ ರಸ್ತೆ ಬದಿ ಕುಳಿತು ಹೋರಾಟ, ಅದು ಕೂಡ ತನ್ನದೇ ಮಕ್ಕಳ ವಿರುದ್ಧ. ಇವರ ಹೆಸರು ವಿಠಲ್ ಆಚಾರ್ಯ. 92 ವರ್ಷದ ಈ ವಯೋವೃದ್ಧ ಚಿಕ್ಕಮಗಳೂರಿನ ಬಿಜೆಪಿಯ ಭೀಷ್ಮ ಎಂದೇ ಫೇಮಸ್. RSS ಕಟ್ಟಾಳು. ಸಣ್ಣ ವಯಸ್ಸಿಗೆ RSS ಸೇರಿ ಸಂಘಕ್ಕಾಗಿ ಜೀವ ತೆಗೆದ ಹಿರಿಜೀವ. ಬದುಕಿನಲ್ಲಿ 107 ಪ್ರಕೃತಿ ಯಜ್ಞ ಮಾಡಿರುವ ಈ ಜೀವಕ್ಕೆ ಈ ಯಜ್ಞ ನಿಲ್ಲಲೇಬಾರದು ಅನ್ನೋ ಭಯಕ್ಕೆ ಇವರು ಪ್ರಕೃತಿ ಯಜ್ಞ ನಿಲ್ಲಬಾರದು ಅಂತ ಬ್ಯಾಂಕಿನಲ್ಲಿ 25 ಲಕ್ಷ ಹಣ ಬಿಟ್ಟು ಪ್ರತಿ ವರ್ಷವೂ ಯಜ್ಞ ಮಾಡ್ತಿದ್ರಂತೆ. ಆದ್ರೆ ತಾನು ಸತ್ತ ನಂತರವೂ ಯಜ್ಞ ನಿಲ್ಲಬಾರದು ಅಂತ ಯಜ್ಞಕ್ಕೆ ಅಂತ ಒಂದು ಸೈಟ್ ಇಟ್ಟುಕೊಂಡಿದ್ರು. ಆ ಸೈಟ್ ಮಾರಿ ಅಥವಾ ಅದರಲ್ಲಿ ಕಾಂಪ್ಲೆಕ್ಸ್ ಕಟ್ಟಿ ಟ್ರಸ್ಟ್ ನಿರ್ಮಿಸಿ ಬಂದ ಹಣದಲ್ಲಿ ಯಜ್ಞ ನಡೆಸಬೇಕು ಅನ್ನೋದು ಇವರ ಬಯಕೆ. ಆದ್ರೆ ಇವರಿಗೆ ಹೆತ್ತ ಮಕ್ಕಳೇ ಮೋಸ ಮಾಡಿದ್ದಾರಂತೆ. ಆ ಒಂದು ಸೈಟನ್ನು ಮಾರಿ ಅಥವಾ ಏನಾಗಲೇ ಕಾಂಪ್ಲೆಕ್ಸ್ ಮಾಡಿ ಅದೇ ಬ್ಯಾಂಕಲ್ಲಿರುವ ದುಡ್ಡನ್ನು ಒಂದು ಚಾರಿಟಬಲ್ ಟ್ರಸ್ಟ್ ಮಾಡಬೇಕು ಅಂತ ಒಂದು 20-25 ಲಕ್ಷ ರೂಪಾಯಿ ಅಂದಾಜು ಒಟ್ಟು ಮಾಡಿ ಇಟ್ಟಿದ್ದೆ. ಅದರ ಬಡ್ಡಿಯಲ್ಲಿ ವರ್ಷ ಯಜ್ಞ ನಡಿಬೇಕು ಅಂತ. ಯಾಕಂದರೆ ಈಗಿನವರಿಗೆ ಅದರ ಬಗ್ಗೆ ಇಂಟ್ರೆಸ್ಟ್ ಇರೋದಿಲ್ಲ. ಅದರಲ್ಲಿ ಉತ್ಪತ್ತಿ ಆಗುವಂಥದ್ದು ನೀವು ಮಾಡಿ, ನಾನು ಮಾಡಿ, ಯಾರು ಮಾಡಿದ್ರು ಅದು ಎಲ್ಲರಿಗೂ ಆಗುತ್ತೆ. ಹೆತ್ತ ಮಕ್ಕಳೇ ಮೋಸ ಮಾಡಿದ್ದಾರೆ ಎಂದು ವೃದ್ಧ ವಿಠಲ್ ಆಚಾರ್ಯ ಮನನೊಂದಿದ್ದಾರೆ. ಮಕ್ಕಳ ಅನ್ನ ನನಗೆ ಬೇಡ ಅಂತ ಮನೆ ಮುಂದೆ ಏಕಾಂಗಿಯಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಇಳಿ ವಯಸ್ಸಿನಲ್ಲೂ ಪ್ರಕೃತಿ ಯಜ್ಞಕ್ಕಾಗಿ ಈ ವೃದ್ಧ ಜೀವ ಪ್ರತಿಭಟನೆ ಮಾಡ್ತಿರೋದು ಮಾತ್ರ ದುರಂತ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅವರಿಗೆ ಬರೋಬ್ಬರಿ 91 ವರ್ಷ ವಯಸ್ಸು. ಇಳಿ ವಯಸ್ಸಿನಲ್ಲಿಯೂ ಭೂಮಿ ಪ್ರಕೃತಿಯ ಮೇಲೆಯೇ ಉಸಿರು. ತಾನು ಮಾಡುತ್ತಿದ್ದ ಆ ಯಾಗ ಮುಂದುವರಿಸಲೇಬೇಕು ಅನ್ನೋ ಹಠ. ಆದರೆ ಅವರ ಆಸೆಗೆ ಮಕ್ಕಳೇ ಶತ್ರುವಾಗ್ಬಿಟ್ಟಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ.
ಬಿಳಿಯಂಗಿ ಕೇಸರಿ ಪಂಚೆ ಕೆದರಿರುವ ತಲೆ ಕೂದಲು ಇಳಿ ವಯಸ್ಸಿನಲ್ಲೂ ರಸ್ತೆ ಬದಿ ಕುಳಿತು ಹೋರಾಟ, ಅದು ಕೂಡ ತನ್ನದೇ ಮಕ್ಕಳ ವಿರುದ್ಧ. ಇವರ ಹೆಸರು ವಿಠಲ್ ಆಚಾರ್ಯ. 92 ವರ್ಷದ ಈ ವಯೋವೃದ್ಧ ಚಿಕ್ಕಮಗಳೂರಿನ ಬಿಜೆಪಿಯ ಭೀಷ್ಮ ಎಂದೇ ಫೇಮಸ್. RSS ಕಟ್ಟಾಳು. ಸಣ್ಣ ವಯಸ್ಸಿಗೆ RSS ಸೇರಿ ಸಂಘಕ್ಕಾಗಿ ಜೀವ ತೆಗೆದ ಹಿರಿಜೀವ. ಬದುಕಿನಲ್ಲಿ 107 ಪ್ರಕೃತಿ ಯಜ್ಞ ಮಾಡಿರುವ ಈ ಜೀವಕ್ಕೆ ಈ ಯಜ್ಞ ನಿಲ್ಲಲೇಬಾರದು ಅನ್ನೋ ಭಯಕ್ಕೆ ಇವರು ಪ್ರಕೃತಿ ಯಜ್ಞ ನಿಲ್ಲಬಾರದು ಅಂತ ಬ್ಯಾಂಕಿನಲ್ಲಿ 25 ಲಕ್ಷ ಹಣ ಬಿಟ್ಟು ಪ್ರತಿ ವರ್ಷವೂ ಯಜ್ಞ ಮಾಡ್ತಿದ್ರಂತೆ. ಆದ್ರೆ ತಾನು ಸತ್ತ ನಂತರವೂ ಯಜ್ಞ ನಿಲ್ಲಬಾರದು ಅಂತ ಯಜ್ಞಕ್ಕೆ ಅಂತ ಒಂದು ಸೈಟ್ ಇಟ್ಟುಕೊಂಡಿದ್ರು. ಆ ಸೈಟ್ ಮಾರಿ ಅಥವಾ ಅದರಲ್ಲಿ ಕಾಂಪ್ಲೆಕ್ಸ್ ಕಟ್ಟಿ ಟ್ರಸ್ಟ್ ನಿರ್ಮಿಸಿ ಬಂದ ಹಣದಲ್ಲಿ ಯಜ್ಞ ನಡೆಸಬೇಕು ಅನ್ನೋದು ಇವರ ಬಯಕೆ. ಆದ್ರೆ ಇವರಿಗೆ ಹೆತ್ತ ಮಕ್ಕಳೇ ಮೋಸ ಮಾಡಿದ್ದಾರಂತೆ. ಆ ಒಂದು ಸೈಟನ್ನು ಮಾರಿ ಅಥವಾ ಏನಾಗಲೇ ಕಾಂಪ್ಲೆಕ್ಸ್ ಮಾಡಿ ಅದೇ ಬ್ಯಾಂಕಲ್ಲಿರುವ ದುಡ್ಡನ್ನು ಒಂದು ಚಾರಿಟಬಲ್ ಟ್ರಸ್ಟ್ ಮಾಡಬೇಕು ಅಂತ ಒಂದು 20-25 ಲಕ್ಷ ರೂಪಾಯಿ ಅಂದಾಜು ಒಟ್ಟು ಮಾಡಿ ಇಟ್ಟಿದ್ದೆ. ಅದರ ಬಡ್ಡಿಯಲ್ಲಿ ವರ್ಷ ಯಜ್ಞ ನಡಿಬೇಕು ಅಂತ. ಯಾಕಂದರೆ ಈಗಿನವರಿಗೆ ಅದರ ಬಗ್ಗೆ ಇಂಟ್ರೆಸ್ಟ್ ಇರೋದಿಲ್ಲ. ಅದರಲ್ಲಿ ಉತ್ಪತ್ತಿ ಆಗುವಂಥದ್ದು ನೀವು ಮಾಡಿ, ನಾನು ಮಾಡಿ, ಯಾರು ಮಾಡಿದ್ರು ಅದು ಎಲ್ಲರಿಗೂ ಆಗುತ್ತೆ. ಹೆತ್ತ ಮಕ್ಕಳೇ ಮೋಸ ಮಾಡಿದ್ದಾರೆ ಎಂದು ವೃದ್ಧ ವಿಠಲ್ ಆಚಾರ್ಯ ಮನನೊಂದಿದ್ದಾರೆ. ಮಕ್ಕಳ ಅನ್ನ ನನಗೆ ಬೇಡ ಅಂತ ಮನೆ ಮುಂದೆ ಏಕಾಂಗಿಯಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಇಳಿ ವಯಸ್ಸಿನಲ್ಲೂ ಪ್ರಕೃತಿ ಯಜ್ಞಕ್ಕಾಗಿ ಈ ವೃದ್ಧ ಜೀವ ಪ್ರತಿಭಟನೆ ಮಾಡ್ತಿರೋದು ಮಾತ್ರ ದುರಂತ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅವರಿಗೆ ಬರೋಬ್ಬರಿ 91 ವರ್ಷ ವಯಸ್ಸು. ಇಳಿ ವಯಸ್ಸಿನಲ್ಲಿಯೂ ಭೂಮಿ ಪ್ರಕೃತಿಯ ಮೇಲೆಯೇ ಉಸಿರು. ತಾನು ಮಾಡುತ್ತಿದ್ದ ಆ ಯಾಗ ಮುಂದುವರಿಸಲೇಬೇಕು ಅನ್ನೋ ಹಠ. ಆದರೆ ಅವರ ಆಸೆಗೆ ಮಕ್ಕಳೇ ಶತ್ರುವಾಗ್ಬಿಟ್ಟಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬಿಳಿಯಂಗಿ ಕೇಸರಿ ಪಂಚೆ ಕೆದರಿರುವ ತಲೆ ಕೂದಲು ಇಳಿ ವಯಸ್ಸಿನಲ್ಲೂ ರಸ್ತೆ ಬದಿ ಕುಳಿತು ಹೋರಾಟ, ಅದು ಕೂಡ ತನ್ನದೇ ಮಕ್ಕಳ ವಿರುದ್ಧ. ಇವರ ಹೆಸರು ವಿಠಲ್ ಆಚಾರ್ಯ. 92 ವರ್ಷದ ಈ ವಯೋವೃದ್ಧ ಚಿಕ್ಕಮಗಳೂರಿನ ಬಿಜೆಪಿಯ ಭೀಷ್ಮ ಎಂದೇ ಫೇಮಸ್. RSS ಕಟ್ಟಾಳು. ಸಣ್ಣ ವಯಸ್ಸಿಗೆ RSS ಸೇರಿ ಸಂಘಕ್ಕಾಗಿ ಜೀವ ತೆಗೆದ ಹಿರಿಜೀವ. ಬದುಕಿನಲ್ಲಿ 107 ಪ್ರಕೃತಿ ಯಜ್ಞ ಮಾಡಿರುವ ಈ ಜೀವಕ್ಕೆ ಈ ಯಜ್ಞ ನಿಲ್ಲಲೇಬಾರದು ಅನ್ನೋ ಭಯಕ್ಕೆ ಇವರು ಪ್ರಕೃತಿ ಯಜ್ಞ ನಿಲ್ಲಬಾರದು ಅಂತ ಬ್ಯಾಂಕಿನಲ್ಲಿ 25 ಲಕ್ಷ ಹಣ ಬಿಟ್ಟು ಪ್ರತಿ ವರ್ಷವೂ ಯಜ್ಞ ಮಾಡ್ತಿದ್ರಂತೆ. ಆದ್ರೆ ತಾನು ಸತ್ತ ನಂತರವೂ ಯಜ್ಞ ನಿಲ್ಲಬಾರದು ಅಂತ ಯಜ್ಞಕ್ಕೆ ಅಂತ ಒಂದು ಸೈಟ್ ಇಟ್ಟುಕೊಂಡಿದ್ರು. ಆ ಸೈಟ್ ಮಾರಿ ಅಥವಾ ಅದರಲ್ಲಿ ಕಾಂಪ್ಲೆಕ್ಸ್ ಕಟ್ಟಿ ಟ್ರಸ್ಟ್ ನಿರ್ಮಿಸಿ ಬಂದ ಹಣದಲ್ಲಿ ಯಜ್ಞ ನಡೆಸಬೇಕು ಅನ್ನೋದು ಇವರ ಬಯಕೆ. ಆದ್ರೆ ಇವರಿಗೆ ಹೆತ್ತ ಮಕ್ಕಳೇ ಮೋಸ ಮಾಡಿದ್ದಾರಂತೆ. ಆ ಒಂದು ಸೈಟನ್ನು ಮಾರಿ ಅಥವಾ ಏನಾಗಲೇ ಕಾಂಪ್ಲೆಕ್ಸ್ ಮಾಡಿ ಅದೇ ಬ್ಯಾಂಕಲ್ಲಿರುವ ದುಡ್ಡನ್ನು ಒಂದು ಚಾರಿಟಬಲ್ ಟ್ರಸ್ಟ್ ಮಾಡಬೇಕು ಅಂತ ಒಂದು 20-25 ಲಕ್ಷ ರೂಪಾಯಿ ಅಂದಾಜು ಒಟ್ಟು ಮಾಡಿ ಇಟ್ಟಿದ್ದೆ. ಅದರ ಬಡ್ಡಿಯಲ್ಲಿ ವರ್ಷ ಯಜ್ಞ ನಡಿಬೇಕು ಅಂತ. ಯಾಕಂದರೆ ಈಗಿನವರಿಗೆ ಅದರ ಬಗ್ಗೆ ಇಂಟ್ರೆಸ್ಟ್ ಇರೋದಿಲ್ಲ. ಅದರಲ್ಲಿ ಉತ್ಪತ್ತಿ ಆಗುವಂಥದ್ದು ನೀವು ಮಾಡಿ, ನಾನು ಮಾಡಿ, ಯಾರು ಮಾಡಿದ್ರು ಅದು ಎಲ್ಲರಿಗೂ ಆಗುತ್ತೆ. ಹೆತ್ತ ಮಕ್ಕಳೇ ಮೋಸ ಮಾಡಿದ್ದಾರೆ ಎಂದು ವೃದ್ಧ ವಿಠಲ್ ಆಚಾರ್ಯ ಮನನೊಂದಿದ್ದಾರೆ. ಮಕ್ಕಳ ಅನ್ನ ನನಗೆ ಬೇಡ ಅಂತ ಮನೆ ಮುಂದೆ ಏಕಾಂಗಿಯಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಇಳಿ ವಯಸ್ಸಿನಲ್ಲೂ ಪ್ರಕೃತಿ ಯಜ್ಞಕ್ಕಾಗಿ ಈ ವೃದ್ಧ ಜೀವ ಪ್ರತಿಭಟನೆ ಮಾಡ್ತಿರೋದು ಮಾತ್ರ ದುರಂತ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.